ಸಮ್ವೇರ್ ಐ ಸೊ ತುಂಬ ಜನನ ಕಳಿಸಿದ್ದಾರೆ ಇಷ್ಟಕ್ಕೆ ಅಂತ ಎಲ್ಲ. ಸೊ ಅದರದ್ದು ಕ್ಲಾರಿಫಿಕೇಷನ್ ಕೊಡೋದಾದರೆ ನಾವು ಕಳಿಸಿದ ಬರೀ 3 ಜನ ಫಸ್ಟ್. ಆಮೇಲೆ ಜನ ಸೇರಿದ್ರು. ಫಸ್ಟು ಕರ್ಕೊಂಬರಲಿಕ್ಕೆ ಎನ್ಕ್ವೈರಿಗೆ 3 ಜನನ ಕಳಿಸಿದಾಗ ಅವರು ಬರದೆ ಇನ್ನು ಜಾಸ್ತಿ ಜನ ಸೇರಿದ್ರು. ಹಾಗೆ ಜಾಸ್ತಿ ಜನ ಸೇರಿದಾಗ ನಾವು ಎಕ್ಸ್ಟ್ರಾ ಮೆನ್ ಕಳಿಸ್ಬೇಕಾಗತ್ತೆ. ಯಾಕಂದರೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ಎಕ್ಸ್ಟ್ರಾ ಮೆನ್ ಕಳಿಸಿದ್ವಿ. ಸೊ ಜಾಸ್ತಿ ಮೆನ್ನು ಕಳಿಸಿ ಇಂಥದಕ್ಕೆ ಕಳಿಸ್ಬೇಕಿತ್ತ ಅಂತ ಹೇಳಿದ್ರೆ ಜಾಸ್ತಿ ಜನ ಸೇರಿದ್ದಕ್ಕೆ ಕಳಿಸಿದ್ದು. ಯು ಕ್ಯಾನ್ ಆಲ್ವೇಸ್ ಸಿ ದಟ್ ಕಾರಿಲೇಷನ್. ನಾವು ಫಸ್ಟ್ ಕಳಿಸಿದ್ದಲ್ಲ. ಇದೊಂದು. ಎರಡನೇ ಕ್ಲಾರಿಫಿಕೇಷನ್ ಅಂತ ಹೇಳಿದ್ರೆ, ಪೊಲೀಸರು ಇಷ್ಟು ಜನನ ನೋಡಿ ಲಾಯರ್ ಏನೋ ಬುದ್ಧಿ ಕಲಿಸಿದ್ರು ಅದಕ್ಕೆ ಹೋಗ್ಬಿಟ್ರು ಅಂತ ಏನೋ ಕೆಲವರು ಹಾಕಿದರು. ಅದು ಕೂಡ ಆ ಥರ ಏನಿಲ್ಲ. ಅಲ್ಲಿ ಇದ್ದಿದ್ದ ಕೆಲವು ಇವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಈಗ ಈ ರೋಡ್ ಬರೀ ಒಂದು 20 ಅಡಿ ಇದೆ, ಯಾರೂ ಹೋಗ್ಲಿಕ್ಕಾಗಲ್ಲ, ನಾವು ಬರೋಕ್ಕೆ ರೆಡಿ ಇದ್ದೀವಿ, ಆದರೆ ಇಲ್ಲಿ ಫುಲ್ಲು ಜಖಮ್ ಆಗಿದೆ, ಹಾಗಾಗಿ ನಮ್ಮವ್ರನ್ನೂ ಕಳಿಸ್ತೀವಿ, ನೀವು ಕೂಡ ಕೆಲವು ಪೊಲೀಸ್ನೆಲ್ಲ ತೆಗೀರಿ, ನಾವು ಬರ್ತೇವೆ ನಿಮ್ಮ ಜೊತೆ ಅಂತ ಹೇಳಿ. ಹಾಗಾಗಿ ಅವರು ಜನ ಹೋದ್ಮೇಲೆ ನಮ್ಮ ಪೊಲೀಸ್ನವ್ರನ್ನೂ ವಿಡ್ರಾ ಮಾಡಿ ಆಮೇಲೆ ಅವ್ರನ್ನ ಪೊಲೀಸವ್ರ ಜೊತೆನೇ ಕರ್ಕೊಂಬಂದು ಸ್ಟೇಷನ್ನಲ್ಲಿ ವಿಚಾರಣೆ ಮಾಡಿ ಸ್ಟೇಷನ್ ಬೇಲ್ ಕೊಟ್ಟಿರೋ ಅಂಥದ್ದು. ಸೊ ಕೇಸಸ್ ಸಮ್ ಆರ್ ಸ್ಟೇಷನ್ ಬೇಲಬಲ್, ಅದಕ್ಕೆ ಸ್ಟೇಷನ್ ಬೇಲ್ ಕೊಡ್ತೀವಿ. 2 ಕೇಸ್ ಇದೆ ಅಲ್ಲಿ. ಒಂದು ಫಸ್ಟ್ ಕೇಸ್ ಆಗಿರೋದು 353 ಫಸ್ಟ್ ಕೇಸ್. ಎರಡನೇ ಕೇಸ್ ಆಗಿರೋವಂಥದ್ದು 143, 147, 504, 506. ಆ ಎರಡನೇ ಕೇಸ್ ಏನಿದೆ ಅದು ಬೇಲಬಲ್ ಇದೆ, ಅದಕ್ಕೆ ಕರೆದು ಎಂಕ್ವೈರಿ ಮಾಡಿ ಸ್ಟೇಷನ್ ಬೇಲ್ ಕೊಟ್ಟಿದ್ದೇವೆ. ಫಸ್ಟ್ ಕೇಸು ಅದಕ್ಕೆ ಏನು ಪ್ರೊಸೀಜರ್ ಇದೆ ಅದನ್ನು ಪ್ರಾಪರಾಗಿ ಫಾಲೋ ಮಾಡಿದ್ದೀವಿ. ಅಂದರೆ ಬಿಲೋ 7 ಇಯರ್ಸ್ ಇದ್ದರೆ ಅರುಣೇಶ್ ಕುಮಾರ್ ಕೇಸ್ ಅಂತ ಒಂದಿದೆ, ಅದರಲ್ಲಿ ಬಿಲೋ 7 ಇಯರ್ಸ್ ಇದ್ದರೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಇದೆ, ಅದ್ರ ಪ್ರಕಾರನೇ ನೋಟಿಸ್ ಕೊಟ್ಟು ಅವ್ರಿಗೆ ಕಳಿಸಿದ್ದೇವೆ. ಅದನ್ನು ವೈಲೇಟ್ ಮಾಡಿದ್ರೆ ಫರ್ದರ್ ನೀವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಎಲ್ಲ ಕೇಸ್ ಹೇಳುತ್ತೆ. ಅದ್ರ ಪ್ರಕಾರ ಫರ್ದರ್ ಬೇಕಿದ್ರೆ ಮಾಡ್ತೇವೆ ಪ್ರೊಸೀಜರ್. ಬೇಸಿಕಲಿ ನಾವು ಕಳಿಸಿದ್ದು 3 ಜನನ ಫಸ್ಟು ಅವ್ರನ್ನ ಕರ್ಕೊಂಬಂದು ಎನ್ಕ್ವೈರಿಗೆ ಅಂತ. ಅವರು ನೀವು ಈವನ್ ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದು ಆಲ್ರೆಡಿ ಸರ್ಕ್ಯುಲೇಟ್ ಆಗ್ತಾ ಇದೆ, ಏನು ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ನವರು. ಆ ನೋಟಿಸ್ ನೀವು ಆ ನೋಟಿಸನ್ನು ಓದಿದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿರುವಂಥ ನೋಟಿಸು, ಅದನ್ನು ಎನ್ಕ್ವೈರಿಗೆ ನೀವು ಇಮಿಡಿಯೇಟಾಗಿ ಹಾಜರಾಗಬೇಕು ಅಂತಲೇ ಹೇಳುತ್ತೆ. ಅದ್ರ ಪ್ರಕಾರನೇ ನೋಟಿಸ್ ಕೊಟ್ಟಿದ್ದಾರೆ. ಅವರು ಹಾಜರಾಗದೆ ಒಳಗೆ ಹೋಗಿ ಆಮೇಲೆ ಜನನೆಲ್ಲ ಕರೆಸಿದ್ದಕ್ಕೆ ಉಳಿದಿದ್ದ ಜನನ ಕಳಿಸಿರೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಮುಂದೆ 1000 ಜನನ ಸೇರಿಸಿದ್ರೆ ಅದಕ್ಕೆ ಕಂಟ್ರೋಲ್ ಮಾಡುವಷ್ಟು ಜನನ ಕಳಿಸ್ಬೇಕಾಗತ್ತಲ್ಲ. ಈಗ 3 ಜನನ ನೀವು ಕಳಿಸಿದ್ದನ್ನು ಆ 3 ಜನ ಏನು ಕಂಟ್ರೋಲ್ ಮಾಡ್ತಾರೆ ಅಷ್ಟು ಜನ ಇದು ಪಬ್ಲಿಕ್ನ? ಹಾಗಾಗಿ ಉಳಿದವ್ರನ್ನ ಕಳಿಸಿ ಅವ್ರನ್ನ ಕರ್ಕೊಂಡು ಎನ್ಕ್ವೈರಿಗೆ ಬೇಕಾಗಿದ್ದನ್ನು ಯು ಕೆನಾಟ್ ಜಸ್ಟ್ ಬಿಕಾಸ್ ಈಗ ಒಂದು ಲಾ ಪ್ರಕಾರ 3 ಜನ ಹೋಗಿ ನೀವು ಎನ್ಕ್ವೈರಿಗೆ ಬರಬೇಕಂತ ಕೇಳಿದ್ದನ್ನು ಜಸ್ಟ್ ಬಿಕಾಸ್ 1000 ಪೀಪಲ್ ಗ್ಯಾದರ್ ಆದರೆ ಯು ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ದಟ್ ಅಲ್ವಾ? ಹಾಗಿದ್ರೆ ದೆನ್ ಇಟ್ ಈಸ್ ಅ ನಂಬರ್ ಥಿಂಗ್. ನಾನು 2000 ಸೇರಿಸ್ತೀವಿ ಅಂದರೆ ಎನ್ಕ್ವೈರಿನೇ ಮಾಡಬಾರ್ದು ಅಂತ, ನಾನು 5000 ಸೇರಿಸಿದ್ರೆ ಕೇಸೇ ಮಾಡಬಾರ್ದು ಅಂತ ಆಗಿಬಿಡುತ್ತೆ ಅಲ್ವಾ? ಕಾನೂನು ಪ್ರಕಾರ ಎವ್ರಿಬಡಿ ಈಸ್ ದ ಸೇಮ್. ಇಫ್ ಯು ಡೂ ಅ ಮಿಸ್ಟೇಕ್ ಕೇಸ್ ವಿಲ್ ಬಿ ಬುಕ್ಡ್. ಇಫ್ ಯು ಆರ್ ಕಾಲ್ಡ್ ಫಾರ್ ಎನ್ ಎನ್ಕ್ವೈರಿ ಯು ಹ್ಯಾವ್ ಟು ಅಪಿಯರ್ ಕಾನೂನಾತ್ಮಕವಾಗಿ. ಜಸ್ಟ್ ಬಿಕಾಸ್ ಸಮ್ ಪರ್ಸನ್ ಸೇಸ್ ದಟ್ ನಾನು 500 ಜನ ಸೇರಿಸಿದ್ರೆ ಇಟ್ ಈಸ್ ನಾಟ್ ಸಮ್ ನಂಬರ್ ಗೇಮ್. ಲೈಕ್ 500 ಜನ ಸೇರಿದ್ರೆ ಈ ಥರ ಕಾನೂನು, 1000 ಜನ ಸೇರಿಸಿದ್ರೆ ಬೇರೆ ಥರ ಕಾನೂನು ಅಂತ ಇಲ್ವಲ್ಲ. ವೇರ್ ಇಸ್ ದಟ್? ಕಾನೂನು 1,00,000 ಜನ ಸೇರಿಸಿದ್ರು ಅದೇ ಕಾನೂನು. ಬಿಕಾಸ್ ಒಂದು ವರ್ಷನ್ ಈಸ್ ಅದು ಗೌರ್ಮೆಂಟ್ ಜಾಗ ಅಂತ ಹೇಳಿ, ಇನ್ನೊಂದು ವರ್ಷನ್ ಪ್ರೈವೇಟ್ ಜಾಗ ಅಂತ ಹೇಳಿಬಿಟ್ಟು, ಅದು ಗೌರ್ಮೆಂಟ್ ಜಾಗನ ಪ್ರೈವೇಟ್ ಜಾಗನ ಅನ್ನೋದು ವಿಚಾರಣೆ ನಡೀತಾ ಇದೆ. ಇಫ್ ಇಟ್ಸ್ ಅ ಪ್ರೈವೇಟ್ ಜಾಗ ಅವರು ಕೂಡ ಅರೆಸ್ಟ್ ಆಗ್ತಾರೆ ಡೆಫಿನೆಟ್ಲಿ. ಬಿಕಾಸ್ ಅದನ್ನು ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಕೇಳಬೇಕಲ್ಲ. ನೀವು ಹೋಗಿದ್ದ ಸ್ಪಾಟ್ನಲ್ಲಿ ಅಲ್ಲೇನು ಲೈಟ್ ಬಂದು ಹೇಳಲ್ಲ ಇದು ಪ್ರೈವೇಟ್ ಜಾಗ ಇದೆ, ಇದು ಗೌರ್ಮೆಂಟ್ ಜಾಗ ಇದೆ ಅಂತ ಎಲ್ಲಿ ಹೇಳುತ್ತೆ? ಅಲ್ಲಿ ವಿಚಾರಣೆ ಮಾಡಿದಾಗ ಈಗ ತಹಸೀಲ್ದಾರ್ನವರು ಅದಕ್ಕೆ ಅಗೇನ್ ನಾನು ಇದನ್ನು ಪ್ರೆಸ್ ನೋಟಲ್ಲಿ ಕೂಡ ಹಾಕಿದ್ದೆ. ತಹಸೀಲ್ದಾರ್ ವಿಚಾರಣೆ ಮಾಡಿ ಯಾರು ಇದನ್ನು ಮಾಡಿಸ್ತಿದ್ದು ಅಂತ ಅಲ್ಲಿ ಮಾಡ್ತಿರೋ ಲೇಬರರ್ಸ್, ಲೇಬರರ್ಸ್ ವಿಲ್ ನಾಟ್ ಹ್ಯಾವ್ ಎನಿ ಲೈಸೆನ್ಸ್ ವೆನ್ ಎವರ್ ಯು ಆಸ್ಕ್. ಲೇಬರರ್ಸ್ ವಿಲ್ ಓನ್ಲಿ ಟೆಲ್ ಇದು ನಮ್ಮ ಕಡೆಯಿಂದ ಗಣಿಗಾರಿಕೆ ಯಾರು ಮಾಡಿಸ್ತಿದ್ದಾರೆ ಅನ್ನೋ ಹೆಸರು ಹೇಳ್ತಾರೆ. ಆ ಹೆಸರು ಯಾರು ಹೇಳಿದ್ರು ಅವ್ರದ್ದು ತಹಸೀಲ್ದಾರ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈ ಥರ ಇಂಥವ್ರು ಅಂತ. ಅವ್ರೇನು ಗೊತ್ತಿಲ್ಲದೆ ಇರೋರು ಯಾರೋ ಮಾಡ್ತಿದ್ದಾರೆ ಅಂತಲೂ ಕೊಟ್ಟಿಲ್ಲ, ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಆ ಬೇಸಿಸ್ ಮೇಲೆ ಅದೇ ಹೆಸರುಗಳ ಮೇಲೆ FIR ಆಗಿದೆ. ಆ ಇಬ್ಬರನ್ನೇ ನಮ್ಮವರು ವಿಚಾರಣೆ ಮಾಡಿ ಕೆಲಸದವ್ರು ಯಾರಿದ್ದಾರೆ ವಿಚಾರಣೆ ಮಾಡಿ ಅದರಲ್ಲಿ ಒಬ್ಬ ಅರೆಸ್ಟ್ ಆಗಿದ್ದಾನೆ, ಇನ್ನೊಬ್ಬ ಪೆಂಡಿಂಗ್ ಇದೆ. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.